ಆನೇಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವದ ಅಂಗವಾಗಿ ಚಿಕ್ಕನಾಗಮಂಗಲದ ಗುರು ವೆಂಕಟೇಶ್ವರ ಗೆಳೆಯರ ಬಳಗ ಹಾಗೂ ರಾಜಪ್ಪ ಅವರ ಕುಟುಂಬಸ್ಥರ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ ನಿರಂತರವಾಗಿ ಪಾನಕ ಮಜ್ಜಿಗೆ ಮತ್ತು ಹೆಸರುಬೇಳೆ ವಿತರಣೆ ಮಾಡಲಾಯಿತು. ಅರವಂಟಿಕೆ ಸೇವೆಯನ್ನ ಬೆಳಗ್ಗೆ 9 ಗಂಟೆಗೆ ಚಿಕ್ಕನಾಗಮಂಗಲ ಗುರು ಅವರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಿನವಿಡೀ ನಡೆದ ಈ ಅರವಟಿಕೆ ಸೇವೆಯಲ್ಲಿ ಭಕ್ತಾದಿಗಳಿಗೆ ತಂಪು ನೀರು, ಮಜ್ಜಿಗೆ, ಬೆಲ್ಲದ ಪಾನಕ, ಹೆಸರುಬೇಳೆ ಪ್ರಸಾದವನ್ನ ವಿತರಿಸಲಾಯಿತು. ದೂರದ ಊರುಗಳಿಂದ ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತರ ದಣಿವು ನೀಗಿಸುವ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಸಮಾಜಮುಖಿ ಸೇವೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕನಾಗಮಂಗಲ ಗುರು ವೆಂಕಟೇಶ್ವರು ಮಾತನಾಡಿ, ರಾಜ್ಯದ ಹಾಗೂ ಆನೇಕಲ್ ತಾಲೂಕಿನ ಜನತೆಗೆ ಶ್ರೀ ತಿಮ್ಮರಾಯ ಸ್ವಾಮಿ ಬ್ರಹ್ಮರಥೋತ್ಸವದ ಶುಭಾಶಯಗಳು ತಿಳಿಸಿದರು. ಈ ಬಾರಿ ದೇವರ ಕೃಪೆಯಿಂದ ಉತ್ತಮ ಮಳೆ ಬೆಳೆಯಾಗಿ ರೈತರು ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಈ ಸೇವಾ ಕಾರ್ಯಕ್ರಮದಲ್ಲಿ ಸುರೇಶ್, ಮುನಿರಾಜು, ಅಭಿ, ಶಂಕರ್, ಚಂದ್ರಪ್ಪ, ರಾಮಸಾಗರ, ಸಂಪಂಗಿ ಸೇರಿದಂತೆ ಚಿಕ್ಕನಾಗಮಂಗಲದ ಗುರು ಗೆಳೆಯರ ಬಳಗದ ಸದಸ್ಯರು, ಅಭಿಮಾನಿಗಳು ಹಾಗೂ ಸ್ನೇಹಿತರು ಸಕ್ರಿಯವಾಗಿ ಭಾಗವಹಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿದರು. ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನನ್ನೆಲ್ಲ ಸ್ನೇಹಿತ ಬಳಗದವರು ಇವತ್ತು ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಒಂದು ನೀರ್ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆ ಮತ್ತು ಅನ್ನದಾಸೋಹವನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಭಕ್ತಾದಿಗಳಿಗೆ ಎಲ್ರಿಗೂ ಈ ಒಂದು ಜಾತ್ರೆಗೆ ಬರತಕ್ಕಂಥ ಎಲ್ರಿಗೂ ಒಂದು ಹೊಟ್ಟೆ ತಣ್ಣಗಾಗುವಂಥ ಒಂದು ಕೆಲಸವನ್ನು ನನ್ನ ಸ್ನೇಹಿತ ಬಳಗ ಮಾಡಿದ್ದಾರೆ. ಆ ಎಲ್ಲ ನನ್ನ ಸ್ನೇಹಿತ ಬಳಗರಿಗೂ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆಯೇ ಎಲ್ಲ ಆನೇಕಲ್ಲಿನ ಜನತೆಗೆ ತಿಮ್ಮರಾಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪರವಾಗಿ ಶುಭಾಶಯಗಳನ್ನು ಕೊಡ್ತೇನೆ. ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಗುರು ಅಭಿಮಾನಿಗಳ ಸಹಯೋಗದೊಂದಿಗೆ ಇಂದು ವೈರಾಜಪ್ಪ ಮತ್ತು ಮುತ್ತುರಾಜು ಮತ್ತು ಅವರ ನಮ್ಮ ಗ್ರೂಪ್ನಲ್ಲಿರ್ತಕ್ಕಂಥ ಸದಸ್ಯರು ಒಗ್ಗೂಡಿ ಗುರಣ್ಣನವರ ಆಸೆ ಆಕಾಂಕ್ಷೆಗಳ ಮೇರೆಗೆ ಇವತ್ತು ಬಂದಿರತಕ್ಕಂಥ ಸಾರ್ವಜನಿಕರು ಎಲ್ಲರೂ ಬಂದು ತಮ್ಮ ತಂಪಾದ ಪಾನೀಯ ಸೇವಿಸಿ ಯಾವತ್ತೂ ಶಾಂತಿಯಿಂದ ಇರಬೇಕು, ಖುಷಿಯಾಗಿರಬೇಕು ಮತ್ತು ಬಿಸಿಲಿನ ತಣುವು ಆರಿಸ್ಕೊಂಡು ಹೋಗಿ ಇಲ್ಲಿಂದ ಹೋಗ್ಬೇಕಂತೇಳಿ ಗುರಣ್ಣನ ಅಭಿಮಾನಗಳ ಬಳಗದ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸುಪ್ರಸಿದ್ಧ ಜಾತ್ರಾ ಮಹೋತ್ಸವ ಶ್ರೀ 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 ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಆನೇಕಲ್ನ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಈ ದಿನ ಜಾತ್ರಾ ಮಹೋತ್ಸವದ ಪರವಾಗಿ ಅನ್ನದಾಸೋಹ ಅಂದರೆ ನೀರ್ಮಜ್ಜಿಗೆ, ಪಾನಕ, ಹೆಸರುಬೇಳೆಯನ್ನು ಗುರು ಬೆಳಗದ ಕಡೆಯಿಂದ ಇಂದು ರಾಜಪ್ಪ ಅವರ ನೇತೃತ್ವದಲ್ಲಿ ತಿಮ್ಮರಾಯ ಸ್ವಾಮಿ ಯಾರ್ಛತ್ರ ಹಮ್ಮಿಕೊಂಡಿದ್ದೀರಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಗುರು ಬೆಳಗದಿಂದ ಹೆಚ್ಚಿನ ಅನ್ನದಾಸೋಹ ನಡೆಯಲಿ ಅಂತೇಳಿ ನಾನು ಬಯಸ್ತೇನೆ. ಇದು ನಿರಂತರವಾಗಿ ನಡೆಯುತ್ತೆ. ಅನ್ನದಾಸೋಹ ನಿರಂತರವಾಗಿ ನಡೆಯೋದು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಗುರು ಬೆಳಗದಿಂದ ನಡೆಯುತ್ತೆ.